ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಕಳಿಸಿದಂಥ ಇನ್ಸ್ಟಾ ಮೆಸೇಜ್ಗಳನ್ನು ಈಗಾಗಲೇ ಓದಿದ್ದಾರೆ, ನ್ಯಾಯಮೂರ್ತಿಗಳ ಗಮನಕ್ಕೆ ತಂದಿದ್ದಾರೆ. ಕಾನೂನಿನ ಮೇಲೆ ರೇಣುಕಾಸ್ವಾಮಿಗೆ ಗೌರವನೇ ಇರಲಿಲ್ಲ, ಕಾನೂನಿನ ಭಯನೇ ಇರಲಿಲ್ಲ ಆ ವ್ಯಕ್ತಿಗೆ. ಆದರೆ ಇಂತಹ ವ್ಯಕ್ತಿಗಳನ್ನು ವಿಜೃಂಭಣೆ ಮಾಡಲಾಗ್ತಾ ಇದೆ ಸಮಾಜದಲ್ಲಿ. ಇದು ತಪ್ಪು ಸಂದೇಶ ಆಗುತ್ತೆ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿರೋ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಆದರೆ ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ತಡ ಮಾಡಿದ್ಯಾಕೆ ಪೊಲೀಸರು ಪೋಸ್ಟ್ ಮಾರ್ಟಮ್ ತಡ ಮಾಡಿದ್ಯಾಕೆ ಅನ್ನೋದು ಹೈಕೋರ್ಟ್ನಲ್ಲಿ ಸಿ.ವಿ. ನಾಗೇಶ್ ಅವರ ವಾದ. ಪ್ರಮುಖ ಅಂಶಗಳಿವು. ಮಹಿಳೆಯರ ಮೇಲೆ ಗೌರವ ಇಲ್ಲದ ವ್ಯಕ್ತಿ ಈ ರೇಣುಕಾಸ್ವಾಮಿ. ಇಂತಹ ವ್ಯಕ್ತಿಯ ವಿಜೃಂಭಣೆ ಅವಶ್ಯಕತೆ ಏನಿದೆ ಸಮಾಜದಲ್ಲಿ? ಸಿ.ವಿ. ನಾಗೇಶ್ ಅವರು ಮಾಡ್ತಾ ಇರುವಂಥ ಪ್ರಶ್ನೆ. ಮಹಿಳೆಯರ ಮೇಲೆ ಗೌರವ ಇಲ್ಲದಂಥ ಒಬ್ಬ ವ್ಯಕ್ತಿಯ ವಿಜೃಂಭಣೆ ಆಗ್ತಾ ಇದೆ ಸಮಾಜದಲ್ಲಿ. ಏನು ಸಂದೇಶ ಕೊಡ್ತಾ ಇದ್ದೀರಿ ನೀವು ಅನ್ನೋದು ಒಂದು ಪ್ರಶ್ನೆ ಇದೆ. ಪೊಲೀಸರ ತನಿಖಾ ಲೋಪಗಳನ್ನು ಪ್ರಸ್ತಾಪಿಸ್ತಾ ಇದ್ದಾರೆ ಇಲ್ಲಿ ಸಿ.ವಿ. ನಾಗೇಶ್. ಮೃತದೇಹದ ಪರೀಕ್ಷಾ ವರದಿ 1 ತಿಂಗಳು ತಡ ಆಗಿದೆ. ಇಂತಹ ಹೈ ಪ್ರೊಫೈಲ್ ಕೇಸ್ನಲ್ಲಿ ಪೊಲೀಸರು ತಡ ಮಾಡಿದ್ಯಾಕೆ ಅನ್ನೋದು ಒಂದು. ಪೊಲೀಸ್ ತನಿಖಾ ವೈಖರಿ ಬಗ್ಗೆ ಪ್ರಶ್ನೆಯನ್ನ ಎತ್ತಿದ್ದಾರೆ ಸಿ.ವಿ. ನಾಗೇಶ್. ದರ್ಶನ್ ವಿರುದ್ಧ ಕಿಡ್ನಾಪ್ ಮತ್ತು ಕೊಲೆ ಮಾಡಿರೋ ಆರೋಪಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ವಿರುದ್ಧ ಕೊಲೆ ಆರೋಪವನ್ನು ಮಾಡಲಾಗಿದೆ. ಆದರೆ ರೇಣುಕಾಸ್ವಾಮಿ ಕೊಲೆ ನಡೆದ ಸಮಯವನ್ನು ತಿಳಿಸಿಲ್ಲ. ಆ ಸಮಯದಲ್ಲಿ ದರ್ಶನ್ ಇರಲಿಲ್ಲ. ಸಿ.ವಿ. ನಾಗೇಶ್ ಅವರ ಪ್ರಮುಖವಾದ ರೇಣುಕಾಸ್ವಾಮಿ ಕೊಲೆಯಾದಂಥ ಸಂದರ್ಭದಲ್ಲಿ ಸ್ಥಳದಲ್ಲಿ ದರ್ಶನ್ ಇರಲಿಲ್ಲ. ಸಿ.ವಿ. ನಾಗೇಶ್ ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. FSL ರಿಪೋರ್ಟ್ನಲ್ಲೂ ಕೂಡ ಸಮಯವನ್ನು ನೀಡಿಲ್ಲ. ರೇಣುಕಾಸ್ವಾಮಿ ಕೊಲೆ ಯಾವಾಗ ನಡೀತು, ಎಷ್ಟೊತ್ತಿಗೆ ನಡೀತು ಅನ್ನೋದರ ಬಗ್ಗೆ ಸ್ಪಷ್ಟವಾಗಿ ತಿಳಿದ FSL ರಿಪೋರ್ಟ್ ಸಮಯದ ಬಗ್ಗೆ ಉಲ್ಲೇಖ ಮಾಡದಿರುವುದು ಯಾಕೆ ದಾಖಲಿಸಿರುವ ಸೆಕ್ಷನ್ಗಳ ಬಗ್ಗೆಯೂ ಕೂಡ ಆಕ್ಷೇಪವನ್ನು ಎತ್ತಿದ್ದಾರೆ. ಸೆಕ್ಷನ್ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ವಕೀಲ ಸಿ.ವಿ. ನಾಗೇಶ್. ದರ್ಶನ್ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿಲ್ಲ, ಆದರೆ ಕಿಡ್ನಾಪ್ನಲ್ಲಿ ನಟ ದರ್ಶನ್ ಪಾತ್ರವೇ ಇಲ್ಲ. ಪಾತ್ರ ಇದೆ ಅನ್ನೋ ನಿಟ್ಟಿನಲ್ಲಿ ಇವರು ಹೇಳ್ತಾ ಇದ್ದಾರೆ. ಅದನ್ನು ನಾವು ಒಪ್ಪಲ್ಲ. ಕಿಡ್ನಾಪ್ ಬಗ್ಗೆ ಬೇಕಿರೋ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಕೂಡ ಇಲ್ಲ. ಇನ್ನು ನನ್ನ ಕಿಡ್ನಾಪ್ ಮಾಡಿಲ್ಲ ಅಂತ ರೇಣುಕಾಸ್ವಾಮಿಯೇ ಹೇಳಿದ್ದಾನೆ. ವಾದ ಮುಂದುವರೆದು ಇಲ್ಲಿ ಒಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್. ನನ್ನ ಕಿಡ್ನಾಪ್ ಮಾಡಿಲ್ಲ ಅಂತ ರೇಣುಕಾಸ್ವಾಮಿಯೇ ಹೇಳಿದ್ದಾನೆ. ರೇಣುಕಾಸ್ವಾಮಿ ತನ್ನ ಕುಟುಂಬಸ್ಥರಿಗೆ ಕರೆ ಮಾಡಿ ಹೇಳಿದ್ದಾನೆ. ರೇಣುಕಾಸ್ವಾಮಿಯೇ ಇಲ್ಲ ಅಂತ ಹೇಳಿದ ಮೇಲೆ ಕಿಡ್ನಾಪ್ ಕೇಸ್ ಹೇಗಾಗುತ್ತೆ? ಇದು ಸಿ.ವಿ. ನಾಗೇಶ್ ಅವರ ವಾದ. ಕಿಡ್ನಾಪ್ ಕೇಸ್ ಉದ್ದೇಶಪೂರ್ವಕವಾಗಿ ಅನುಮಾನ. ಕೋರ್ಟ್ನಲ್ಲಿ ದರ್ಶನ್ ಪರ ಸಿ.ವಿ. ನಾಗೇಶ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಕಿಡ್ನಾಪ್ ಕೇಸ್ ಹಾಕಿದ ಮೇಲೆ ಆದ್ರೆ ಸ್ವತಃ ಕೊಲೆಗಿರುವಂತಹ ರೇಣುಕಾಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಕರೆ ಮಾಡಿದಂತಹ ಸಂದರ್ಭದಲ್ಲಿ ನನ್ನನ್ನ ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳಿ ರೇಣುಕಾಸ್ವಾಮಿಯೇ ಇಲ್ಲ ಅಂತ ಹೇಳಿದ ಮೇಲೆ ಕಿಡ್ನಾಪ್ ಕೇಸ್ ಹೇಗಾಗುತ್ತೆ ಅನ್ನೋದು ಇಲ್ಲಿ ಸಿ.ವಿ. ನಾಗೇಶ್ ಅವರ ವಾದ. ಕಿಡ್ನಾಪ್ ಕೇಸನ್ನು ಉದ್ದೇಶಪೂರ್ವಕವಾಗಿ ಹಾಕಲಾಗಿದೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಕಿಡ್ನಾಪ್ ಕೇಸನ್ನು ಉದ್ದೇಶಪೂರ್ವಕವಾಗಿಯೇ ಪೊಲೀಸರು ಹಾಕಿದ್ದಾರೆ. ಹೈಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಪ್ರಬಲವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ದರ್ಶನ್ ವಿರುದ್ಧ ದಾಖಲಿಸಿರೋ ಸೆಕ್ಷನ್ಗಳ ಬಗ್ಗೆ ಆಕ್ಷೇಪವನ್ನು ಎತ್ತಿರುವುದು. ದರ್ಶನ್ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳಿ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಕಿಡ್ನಾಪ್ ಬಗ್ಗೆ ಬೇಕಿರೋ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ರೇಣುಕಾಸ್ವಾಮಿನೇ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ನನ್ನ ಕಿಡ್ನಾಪ್ ಮಾಡಿಲ್ಲ ಅಂತ. ಅಂದ್ರೆ ಆರಾಮಾಗಿ ಆತನಿಗೆ ಗೊತ್ತಿಲ್ಲದಂತೆ ಕರ್ಕೊಂಡು ಬಂದಿದ್ದಾರೆ ಅನ್ನೋ ವಿಚಾರ ಇದೆ.